ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಇಂದಿನ ವಿಡಿಯೋ ಏನಾದರೂ ನೀವು ನೋಡಿದ್ರೆ ಒಂದು ವೇಳೆ ನೀವು ಮನೆ ಕಟ್ತಾ ಇದ್ದರೆ ಡೆಫಿನೆಟ್ಲಿ ನಾಳೆ ದಿನ ನೀವು ನಂಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. ಯಾಕಂತಂದರೆ ಆಲ್ರೆಡಿ ಮನೆ ಕಟ್ಟಿದವರು ಇವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಸೊ ಈ ವಿಡಿಯೋನ ನೋಡಿಬಿಟ್ರೆ 10-15 ಪಾಯಿಂಟ್ಸ್ಗಳನ್ನು ನಾನು ಇವತ್ತು ತೊಗೊಂಬರ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಅಮ್ಯೂಸಿಂಗ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ತಲೆ ಚಚ್ಕೊಬೇಕು, ತಲೆ ಕೆಟ್ಟೋಗುತ್ತೆ, ತಲೆ ಬಿಸಿ ಆಗುತ್ತೆ, ಅವೆಲ್ಲವನ್ನು ತಪ್ಪಿಸುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಹಾಗಾದರೆ ಏನಪ್ಪ ಅಂತ ವಿಚಾರಗಳು ಅಂತಂದರೆ ವೀಕ್ಷಕರೇ, ಲೇಟೆಸ್ಟಾಗಿ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಕಿಚನ್ ಕೌಂಟರ್ ಟಾಪ್ಗೆ ಹಾಕಿ ಅಂತ ಹೇಳಿಬಿಟ್ಟು ಹೊಸದಾಗಿ ಬಂದಿದೆ. ಇವನ್ ನಾನೇ ತೋರಿಸಿದ್ದೀನಿ ನಿಮಗೆ, ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ದಯವಿಟ್ಟು ಈ ಕೆಲಸವನ್ನು ಮಾಡೋಕ್ಕೆ ಹೋಗ್ಬಿಡಿ. ಕಿಚನ್ ಕೌಂಟರ್ ಟಾಪ್ ಅಂತ ಬಂದಾಗ ನಿಮಗೆ ಒಂದೇ ಗ್ರಾನೈಟು ಇಲ್ಲ ಅಂತಂದರೆ ನಿಮಗೆ ಕಾರ್ಡ್ಸು ಎರಡೇ ಆಪ್ಷನ್ ಇರಲಿ. ಯಾವುದೇ ಕಾರಣಕ್ಕೂ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್ಗಳನ್ನು 8 ಫೀಟ್ ಬೈ 2 ಫೀಟ್ ಎಲ್ಲ ಬರ್ತಾ ಇದೆಯಲ್ಲ, ದಯವಿಟ್ಟು ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಕಾರಣ ಏನಂತಂದರೆ ಯಾವ ಕಂಪ್ನಿಗಳು ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ. ಆದರೆ ನಾಳೆ ದಿನ ಯಾವಾಗ ನೀವು ಬಿಸಿ ಬಿಸಿ ಬಿರಿಯಾನಿ ಮಾಡಿ ತಿರ್ತಾ ಇರ್ತೀರಾ, ಬೇರೆ ಏನೇನೋ ತವಾ ಫ್ರೈ ಮಾಡಿ ಎಲ್ಲ ಎತ್ತಿರ್ತೀರಾ, ಕೊನೆಗೆ ಏನಾಗುತ್ತೆ ಅಂತಂತಂದರೆ ಮೇಲ್ಗಡೆ ಕಲರು ಇಲ್ಲಿ ಫೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಹೌದು, ಫೇಡ್ ಆಗೇ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಚಿಪ್ಪಿಂಗ್ನ ಸಮಸ್ಯೆ. ಹೌದು ವೀಕ್ಷಕರೇ, ಬೈ ಮಿಸ್ಟೇಕಾಗಿ ನೀವು ಏನೋ ಅಡಕೆ ಗಿಡಕೆ ಹೊಡಿಬೇಕು. ಯೂಶ್ವಲಿ ಏನು ಮಾಡ್ತೀವಿ, ಗ್ರಾನೈಟ್ ಮೇಲೆ ಏನೋ ಒಂದು ಇಟ್ಕೊಂಡು ಏನೋ ಕುಟಾಣಿ ಗುಂಡು ತೊಗೊಂಡು ಹೊಡೆದು ಬಿಡ್ತೀವಿ. ಆದರೆ ಗ್ರಾನೈಟ್ ಮೇಲೆ ಬೈ ಮಿಸ್ಟೇಕ್ ಆಗಿ ಏನಾದರೂ ನೀವು ಕುಟ್ಟಿದ್ರಿ ಅಂತಂದರೆ ಇಲ್ಲಿ ಚಿಪ್ಪಿಂಗ್ ಆಗೋ ಸಾಧ್ಯತೆಗಳಿರ್ತವೆ, ಬ್ರೇಕೇಜ್ ಆಗೋ ಸಾಧ್ಯತೆ ಡೆಫಿನೆಟ್ಲಿ ಇಲ್ಲಿ ಇರುತ್ತೆ ವೀಕ್ಷಕರೇ. ಸೊ ಆದ್ದರಿಂದ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಈಗಲೇ ಕಿಚನ್ ಕೌಂಟರ್ ಟಾಪ್ಗೆ ಹಾಕೋದಕ್ಕೆ ಹೋಗಬೇಡಿ. ಓನ್ಲಿ ನಿಮ್ಮ ಹತ್ರ ದುಡ್ಡಿದ್ರೆ ಕಾರ್ಡ್ಸು, ಮೀಡಿಯಮ್ ಆಗಿರಲಿ ಅಂತಂದರೆ ಇಲ್ಲಿ ಗ್ರನೈಟು, ಓಕೆನಾ? ಸೊ ಇದು ರೆಕಮೆಂಡೆಡ್. ನಿಮ್ಮನ್ನು ಒಂದನೇ ತಲೆ ಬಿಸಿ ಉಳಿಸ್ತಾ ಇದ್ದೀನಿ. ಸೊ ಎರಡನೇದಾಗಿ ಬರ್ತಾ ಇರುವಂಥದ್ದು ಪಿಯಾನೋ ಸಿಂಕ್ ಫಾರ್ ಕಿಚನ್, ಚೈನೀಸ್ ಸಿಂಕ್ ಅಂತಲೂ ಕೂಡ ಹೇಳ್ತಾರೆ. ಏನನ್ನು 25 ಬಟನ್ನು ಹಾಕಿ ತಿರ್ಸು, ಇಲ್ಲಿದೆ ಬಾಟಲ್ ಕ್ಲೀನರ್, ಎಷ್ಟು ಕ್ರೇಜಿಯಾಗಿರುತ್ತೆ. ಸೊ ವೀಕ್ಷಕರೇ, ಇಲ್ಲೂ ಕೂಡ ಪ್ರಾಬ್ಲಮ್ ಏನಂತಂದರೆ ಯಾವುದೇ ಪಿಯಾನೋ ಸಿಂಕ್ಗಳು ಕೂಡ ಮೇಡ್ ಇನ್ ಇಂಡಿಯಾ ಅಲ್ಲ. ಹೌದು ವೀಕ್ಷಕರೇ, ಪ್ರತಿಯೊಂದು ಕೂಡ ಚೈನಾದಿಂದ ಬರ್ತಾ ಇದೆ. ಸೊ ಇದ್ರ ಫಿಟ್ಟಿಂಗ್ಸೇ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಮಾಮೂಲಿ ಪ್ಲಂಬರ್ಗೆ ಇದನ್ನು ಫಿಟ್ ಮಾಡೋದು ನಿಜವಾಗ್ಲೂ ಹೆಡ್ಡೇಕ್ ಅಂತ ಹೇಳ್ತೀನಿ. ಸೊ ಆದ್ದರಿಂದ ನಿಮ್ಮ ಪ್ಲಂಬರ್ಗೆ ಒಂದ್ಸತಿ ತೋರಿಸಿ, ಸೊ ಇದನ್ನು ಫಿಟ್ ಮಾಡಿ ಕೊಡ್ತೀರಾ ನೀವು ಅನ್ನೋದನ್ನು ನಂಬರ್ 1. ಆ್ಯಂಡ್ ಅದಾದ ಮೇಲೆ ನಾಳೆ ದಿನ ಲೀಕೇಜ್ ಬಂದರೆ ದಯವಿಟ್ಟು ಇದನ್ನು ರೆಡಿ ಮಾಡೋಕ್ಕೂ ಕೂಡ ಬರಬೇಕು ನೀವು ಅಂತ ಇಲ್ಲಿ ಮಾತಾಡ್ಕೊಂಡಿರ್ಬೇಕಾಗುತ್ತೆ. ಅಥವಾ ನೀವು ಅವ್ರ ಹತ್ರ ಒಂದು ರೌಂಡ್ ಟ್ರೈನಿಂಗ್ ತೊಗೊಂಡಿರ್ಬೇಕಾಗುತ್ತೆ. ಯಾವ ಇದರಲ್ಲಿ ವಾಲ್ವಲ್ಲಿ ಎಲ್ಲಿ ಕನೆಕ್ಟ್ ಆಗಿದೆ, ಎಲ್ಲಿಂದ ನೀರು ಬರ್ತಾ ಇದೆ, ಎಲ್ಲಿ ಸೋರಿಕೆ ಆದರೆ ಎಲ್ಲಿ ಫಿಟ್ ಮಾಡಬೇಕು ಅನ್ನೋದನ್ನು ಒಂದು ರೌಂಡ್ ನೀವು ಟ್ರೈನಿಂಗ್ ತೊಗೊಬೇಕು ವೀಕ್ಷಕರೇ. ಈ ರೀತಿ ಪಿಯಾನೋ ಕಿಚನ್ ಸಿಂಕ್ಗಳನ್ನು ಯೂಸ್ ಮಾಡೋದಕ್ಕೆ. ಯಾಕಂತಂದರೆ ಇಲ್ಲಿ ಮಲ್ಟಿಪಲ್ ಇದಿರುತ್ತೆ, ಕನೆಕ್ಷನ್ಸ್ಗಳಿರ್ತವೆ, ಇನ್ಲೆಟ್ಗಳಿರ್ತವೆ. ಸೊ ಆದ್ದರಿಂದ 4-5 ಇನ್ಲೆಟ್ಗಳನ್ನು ಕನೆಕ್ಟ್ ಮಾಡಬೇಕು. ಸೊ ಆದ್ದರಿಂದ ಇದು ದಯವಿಟ್ಟು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಕಂಪ್ಲೀಟ್ ಎಲ್ಲದಕ್ಕೂ ಪೈಪ್ಗಳು ಬರ್ತವೆ. ಡಿಫ್ರೆಂಟ್, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋಂಥ ಸಿಂಕ್ ಅಂತ ಹೇಳ್ಬೋದು. ಬಟ್ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಸೊ ದೊಡ್ಡ ಕಂಪ್ನಿಗಳಿದೆ, ತುಂಬ ದೊಡ್ಡ ಬ್ರ್ಯಾಂಡ್ಗಳು ಯಾವುದಾದ್ರೂ ಇದನ್ನು ಆಫರ್ ಮಾಡ್ತಾ ಇದ್ದರೆ, ಕ್ವಾಲಿಟಿ ಕೊಡ್ತಾ ಇದ್ದರೆ, ಎಸ್ಪೆಷಲಿ ವಾರಂಟಿ ಕೊಡ್ತಾ ಇದ್ದರೆ, ಯಾವುದೇ ಕಂಪ್ನಿಗಳು ಕೂಡ ಇದಕ್ಕೆ ವಾರಂಟಿ ಕೊಡ್ತಾ ಇಲ್ಲ. ಬಟ್ ಯಾವುದಾದ್ರೂ ಕಂಪ್ನಿ ನಾವು ವಾರಂಟಿ ಕೊಡ್ತೀವಿ, ಜೊತೆಯಲ್ಲಿ ಫಿಟ್ಟಿಂಗ್ಸ್ ಕೂಡ ಮಾಡಿಕೊಡ್ತೀವಿ ಅಂತ ಅಂದರೆ ನೀವು ಇದನ್ನು ಬೈ ಮಾಡ್ಬೋದು. ಅದರ್ವೈಸು ಅಮೆಝಾನಿಂದ ಕಮ್ಮಿ ರೇಟಿಗೆ ಸಿಗ್ತದೆ, 5,000 ರೂಪಾಯಿಗೆ ಸಿಗ್ತದೆ ಅಂತೆ. ದಯವಿಟ್ಟು ಪಿಯಾನೋ ಸಿಂಕ್ಗಳನ್ನು ಬೈ ಮಾಡಬೇಡಿ. ಸೊ ನೆಕ್ಸ್ಟ್ ಬರ್ತಾ ಇರೋದು HDHMR. ತುಂಬಾ ಫೇಮಸ್ ಆಗ್ತಾ ಇದೆ ಇವಾಗ HDHMR ಶೀಟ್ಗಳು. HDHMR ಸೀಟಿನ ಬೆನಿಫಿಟ್ ಏನಂತಂದರೆ ಇಲ್ಲಿ ಅಕ್ರಿಲಿಕ್ ಎಲ್ಲ ಯೂಸ್ ಮಾಡ್ತೀರಾ, ಅಲ್ಲಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ HDHMR ಅನ್ನು ನೀವು ವಾರ್ಡ್ರೋಬ್ ಡೋರ್ಗಳಿಗೆ ಯೂಸ್ ಮಾಡಬೇಡಿ ವೀಕ್ಷಕರು. ಯಾಕಂತಂದರೆ HDHMR ನಾಳೆ ದಿನ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ, ಬೆಂಡ್ ಆಗುತ್ತೆ. ಸೊ ಆದ್ದರಿಂದ ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಫ್ಲೈಯನ್ನೇ ಯೂಸ್ ಮಾಡಬೇಕು ವಾರ್ಡ್ರೋಬಲ್ಲಿ. ಯಾವುದೇ ಕಾರಣಕ್ಕೂ ಕೂಡ HDHMR ಬೋರ್ಡ್ಗಳನ್ನು, ಸ್ವಲ್ಪ ಗ್ರೀನ್ ಇರುತ್ತೆ ನೋಡಿ, ಅದನ್ನು HDHMR ಬೋರ್ಡ್ ಅಂತ ಹೇಳ್ತಾರೆ. ಇದನ್ನು ನೀವು ಅಕ್ರಿಲಿಕ್ ಕಿಚನ್ಗೆ ಬಿಟ್ಟು ಬೇರೆ ಎಲ್ಲದೂ ಯಾವುದೇ ಕಾರಣಕ್ಕೂ ಕೂಡ ಲೆಂತ್ ಇರುವಂಥ 5 ಅಡಿ 6 ಅಡಿ 7 ಅಡಿ 7 ಅಡಿ ಸ್ಪ್ಯಾನ್ ಇರುತ್ತೆ, ಆ ಥರ ಡೋರ್ಗಳು ಯೂಸ್ ಮಾಡಿದ್ರೆ ಬೆಂಡ್ ಬರೋದು ಡೆಫಿನೆಟ್ಲಿ ವೀಕ್ಷಕರು. ಸೊ HDHMR ಅನ್ನು ನೀವು ಲಾಂಗ್ ಜಾಗದಲ್ಲಿ ಅವಾಯ್ಡ್ ಮಾಡಿ. ಇಲ್ಲ ಅಂತಂದರೆ ದುಡ್ಡು ವೇಸ್ಟು. HDHMR ಕಾಸ್ಟ್ಲಿ ಬೇರೆ. ಸೊ ಅದನ್ನು ನಾಳೆ ದಿನ ಮತ್ತೆ ರೀಪ್ಲೇಸ್ ಮಾಡಬೇಕು ಅಂತಂದರೆ ಡಬಲ್ ಕೆಲಸ ಇಲ್ಲಿ ಆಗುವಂಥದ್ದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಬ್ಲ್ಯಾಕ್ ಕಮೋಡ್ ಜೊತೆಯಲ್ಲಿ ಬ್ಲ್ಯಾಕ್ ವಾಷಿಂಗ್ ಹ್ಯಾಂಡ್ ವಾಶ್. ಹೌದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಕೂಡ ಬ್ಲ್ಯಾಕ್ ಕಲರ್ನ ಕಮೋಡ್ ಜೊತೆಯಲ್ಲಿ ಬ್ಲ್ಯಾಕ್ ಕಲರ್ನ ಹ್ಯಾಂಡ್ ವಾಶ್ಗಳನ್ನು ಚೂಸ್ ಮಾಡಬೇಡಿ. ಯಾಕಂತಂದರೆ ಜಸ್ಟ್ 1 ಮಂತಲ್ಲಿ ನಿಮಗೆ ಇಲ್ಲಿ ವಾಟರ್ ಮಾರ್ಕ್ಗಳು ಸ್ಟಾರ್ಟ್ ಆಗುತ್ತೆ. ವಾಟರ್ ಸ್ಟೇನ್ಸ್ ಅಂತ ಹೇಳ್ತಾರಲ್ವ, ಅದು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಕಾರ್ ಮೇಲೆ ಹೇಗೋ ವಾಟರ್ ಸ್ಟೇನ್ಸ್ ಇದ್ದರೆ ಕ್ಲೀನ್ ಮಾಡಿಬಿಡ್ಬೋದು, ಬಟ್ ಕಮೋಡ್ ಮೇಲಿರುವಂಥ ವಾಟರ್ ಸ್ಟೇನ್ಸನ್ನು ಕ್ಲೀನ್ ಮಾಡೋದು ಲೈಕ್ ಇಟ್ ನೆಕ್ಸ್ಟ್ ಟು ಇಂಪಾಸಿಬಲ್ ಅಂತ ಹೇಳ್ಬೋದು. ಸೊ ಬರ್ತಾ ಬರೀ
ವಾಟರ್ ಸ್ಟೇನ್ಸಿಂದನೇ ನಿಮ್ಮ ಇಡೀ ಕಮೋಡ್ಸ್ ಮತ್ತು ವಾಶ್ ಬೇಸಿನ್ಸ್ ಎಲ್ಲ ತುಂಬ್ಕೊಂಡು ಹೋಗ್ಬಿಡುತ್ತೆ. ಟೋಟಲಿ ವೇಸ್ಟ್ ಅಂತ ಹೇಳ್ಬೋದು. ರೇಟ್ ಕೂಡ ಜಾಸ್ತಿ, ಆಲ್ಮೋಸ್ಟ್ 30-40% ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೇರೆ ತಂದಿರ್ತೀರ. ನೋಡೋದಕ್ಕೂ ಖರಾಬಾಗಿ ಕಾಣಿಸ್ತಾ ಇರುತ್ತೆ. ಮನೆ ಓಪನಿಂಗ್ ದಿನ ಮಾತ್ರ ಇದು ಚೆನ್ನಾಗಿ ಕಾಣುವಂಥದ್ದು ವೀಕ್ಷಕರೇ. ಬಟ್ ಒಂದು ತಿಂಗಳಾದಮೇಲೆ ಅವೆಲ್ಲ ಕತೆ ಇಲ್ಲಿ ಮುಗಿದೋಗುತ್ತೆ. ನಾಟ್ ರೆಕಮೆಂಡೆಡ್. ಸೊ ನೆಕ್ಸ್ಟ್ ಬರ್ತಾರಂಥದ್ದು ಯು ವಿ ಮಾರ್ಬಲ್ ಶೀಟ್ಗಳು. ಓ ಮೈ ಗಾಡ್, ಯು ವಿ ಮಾರ್ಬಲ್ ಶೀಟ್ಗಳದಂತೂ ಕ್ರೇಜ್ ಆಗಿಬಿಟ್ಟಿದೆ ನಿಮಗೆ. ಇಲ್ಲಿ ಮಾರ್ಗೊಂದೊಂದು ಬ್ರ್ಯಾಂಡ್ಗಳು ಇಲ್ಲಿ ಯು ವಿ ಮಾರ್ಬಲ್ ಶೀಟ್ಗಳನ್ನು ಕೊಡ್ತಾ ಇದ್ದಾರೆ. ಯು ವಿ ಮಾರ್ಬಲ್ ಶೀಟ್ಗಳು 3mm ಥಿಕ್ನೆಸ್ ಇರುತ್ತೆ. ಬೇರೆ ಬೇರೆ ಡಿಸೈನ್ಸ್ಗಳು ಅವೈಲೇಬಲ್ ಇರುತ್ತೆ. ಆದರೆ ಬೆನಿಫಿಟ್ ಏನಂತಂದರೆ ಇದನ್ನು ನೀವು ಡೈರೆಕ್ಟಾಗಿ ವಾಲ್ಗೆ ಹಾಕ್ಬಿಡ್ಬೋದು. ನಿಮ್ಮದು ಗಿಲಾಯ ಆಯಿತು, ಪುಟ್ಟಿ, ಪೇಂಟು, ಪ್ರೈಮರು ಏನು ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಇದನ್ನು ವಾಲ್ಗೆ ಹಾಕ್ಬಿಡ್ಬೋದು ವೀಕ್ಷಕರೇ. ಆದರೆ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತಂತಂದರೆ, ಯು ವಿ ಮಾರ್ಬಲ್ ಶೀಟ್ಗಳ ಕಥೆನೂ ಇಷ್ಟೇ. ಇವು ಯಾವುದೂ ಕೂಡ ಇಂಡಿಯಾದಲ್ಲಿ ರೆಡಿ ಆಗ್ತಾ ಇಲ್ಲ. ಇದೊಂದು ಪ್ರತಿಯೊಂದು ಕೂಡ ಚೈನಾದಿಂದ ಇಂಪೋರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಟಾಪ್ ಕ್ವಾಲಿಟಿ ಯು ವಿ ಮಾರ್ಬಲ್ ಶೀಟ್ಗಳು ಸಿಗ್ತಾ ಇಲ್ಲ ವೀಕ್ಷಕರೇ. ಸೊ ಆದ್ದರಿಂದ ನಾನೇನು ಹೇಳ್ತೀನಿ ಅಂತಂದರೆ, ಒಂದು ಒಳ್ಳೆಯ ಬ್ರ್ಯಾಂಡೆಡ್ ಯು ವಿ ಮಾರ್ಬಲ್ ಶೀಟ್ಗಳನ್ನು ದಯವಿಟ್ಟು ಬೈ ಮಾಡಿ. ಕಡಿಮೆ ರೇಟಿನ ಲೋ ಕ್ವಾಲಿಟಿ ಯು ವಿ ಮಾರ್ಬಲ್ ಶೀಟ್ಗಳನ್ನು ಇಲ್ಲಿ ಬೈ ಮಾಡಬೇಡಿ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಕೂಡ ಕ್ವಾಲಿಟಿ ಇರೋದು ತೊಗೊಳ್ಳಿ. 3mm ಥಿಕ್ನೆಸ್ ಕರೆಕ್ಟಾಗಿರಬೇಕು. ಆದರೆ ಏನು ಡಿಸೈನ್ಸ್ಗಳಿರ್ತಾವಲ್ಲ ಅದು ಪ್ರಾಪರಾಗಿರಬೇಕು. ಆ್ಯಂಡ್ ಇಲ್ಲಿ ಕ್ವಾಲಿಟಿ ಟಾಪ್ ನಾಚ್ ಆಗಿರಬೇಕು ವೀಕ್ಷಕರೇ. ಅಂದರೆ ಮಾತ್ರ ಯು ವಿ ಮಾರ್ಬಲ್ ಶೀಟ್ಗಳನ್ನು ಯೂಸ್ ಮಾಡಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ಬೆಂಡ್ ಆಗುವಂಥದ್ದು, ಜೊತೆಲಿ ಪೀಲ್ ಆಫ್ ಆಗುವಂಥದ್ದು, ಫೇಡ್ ಆಗುವಂಥದ್ದು ಎಲ್ಲ ರೀತಿಯ ಕಥೆಗಳು ಇಲ್ಲಿ ಆಗತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಯು ವಿ ಮಾರ್ಬಲ್ ಶೀಟ್ಗಳನ್ನು ಹಾಕೋದಕ್ಕೆ ಗಮ್ಮನ್ನು ಕೂಡ ಅಷ್ಟೇ. ಇಂಜಿನಿಯರ್ಸ್ ಬಾಂಡು, SR ಗಮ್, ಬೇರೆ ಬೇರೆ ಗಮ್ಗಳಿರ್ತವೆ. ದಯವಿಟ್ಟು ಗಮ್ಮನ್ನು ಯೂಸ್ ಮಾಡಿ. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ಸಿಲಿಕಾನ್ ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡ್ತಾ ಇದ್ದಾರೆ. ಅದು ಜಾಸ್ತಿ ದಿನ ನಿಂತ್ಕೊಳ್ಳೋದಿಲ್ಲ ನಿಮ್ಮ ಗೋಡೆ ಮೇಲೆ. ಸೊ ಸಿಲಿಕಾನ್ ಮೇಲೆ ಮಾತ್ರ ಡಿಪೆಂಡ್ ಆಗಿರಬೇಡಿ. SR ಗಮ್ ಅಂತ ಬರುತ್ತೆ, ಇಂಜಿನಿಯರ್ಸ್ ಬಾಂಡ್ ಅಂತ ಬರುತ್ತೆ. ಕಂಪ್ಲೀಟಾಗಿ ನೀವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಗೋಡೆಗೂ ಕೂಡ ನಿಮ್ಮ ಮಾರ್ಬಲ್ ಶೀಟ್ಗಳಿಗೂ ಕೂಡ, ಯು ವಿ ಮಾರ್ಬಲ್ ಶೀಟ್ಗಳು ಕೂಡ ಎರಡೂ ಕಡೆ ಗಮ್ಮಿಂಗನ್ನು ಮಾಡಬೇಕು. ಗಮ್ಮಲ್ಲಿ ಕಂಜೂಸ್ತನ ಮಾಡಿಲ್ಲ ಅಂದರೆ ಮಾತ್ರ ಈ ರೀತಿ ಶೀಟ್ಗಳು ನಿಮಗೆ ಬಾಳಿಕೆ ಬರುವಂಥದ್ದು ವೀಕ್ಷಕರೇ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನು ನಾನು ರೆಕಮೆಂಡ್ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದರ ಕ್ವಾಲಿಟಿ ಇದ್ದರೆ ಮಾತ್ರ ಇಲ್ಲಿ ತೊಗೊಳ್ಳುವಂಥದ್ದು ವೀಕ್ಷಕರು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕೇನ್ ಮ್ಯಾಟ್ಗಳು. ಹೌದು, ತುಂಬ ಜನ ಕೇನ್ ಮ್ಯಾಟ್ಗಳು ಇವಾಗ ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ. ಕಿಚನಲ್ಲಿ, ವಾರ್ಡ್ರೋಬಲ್ಲಿ, ಬೇರೆ ಬೇರೆ ಕಡೆ ಪಾರ್ಟಿಷನ್ಸ್ಗಳಲ್ಲಿ ಕೇನ್ ಮ್ಯಾಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ನನ್ನ ರೆಕಮೆಂಡೇಷನ್ ಏನಂತಂದರೆ, ಕೇನ್ ಮ್ಯಾಟ್ಗಳನ್ನು ನೀವು PVC ಯೂಸ್ ಮಾಡಿ. ಆ್ಯಕ್ಚುಲ್ ಕೇನೇ ತಂದು ಯೂಸ್ ಮಾಡೋ ಅಗತ್ಯ ಇಲ್ಲ. ಮಾಯಿಶ್ಚರ್ಗೆ ಇದು ಹಾಳಾಗ್ತಾ ಇದೆ. ಆ್ಯಂಡ್ ಜೊತೆಲಿ ಮಕ್ಕಳು ಯಾರಾದರೂ ಇದ್ದರೆ ಒಂದು ಚಿಕ್ಕದ್ರದ್ದು ಎಳೆ ಸಿಕ್ಕಿದ್ರು ಸಾಕು, ಅದನ್ನು ಹಿಡಿದು ಎಳೆದ್ರು ಅಂತಂದರೆ ಇಲ್ಲಿ ಕೇನ್ ಮ್ಯಾಟ್ಗಳು ಹಾಳಾಗಿ ಹೋಗ್ತಾ ಇದೆ ವೀಕ್ಷಕರು. ಸೊ ಆದ್ದರಿಂದ ಕೇನ್ ಮ್ಯಾಟನ್ನು ನೀವು PVC ತೊಗೊಳ್ಳಿ. ಓಕೆನಾ? ಸೊ ಕೇನ್ ಥರನೇ ಕಾಣಿಸುತ್ತೆ, ಬಟ್ ಆದರೆ PVC ಆಗಿರುತ್ತೆ. ಇದು ತುಂಬ ಒಳ್ಳೆಯದು, ಸೇಫರ್ ಸೈಡ್ ಅಂತ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ನಿಮ್ಮ ಸ್ಟೇರ್ ಕೇಸಲ್ಲಿ ಅಥವಾ ರೈಲಿಂಗ್ಸಲ್ಲಿ ನೀವೇನು ಮಾಡ್ತಾ ಇದ್ದೀರ ಅಂತಂದರೆ, ಗ್ಲಾಸನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದೀರ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸ್ಟೀಲ್ನ ಚಾಲನ್ಗಳನ್ನು ಯೂಸ್ ಮಾಡಬೇಡಿ ವೀಕ್ಷಕರೇ. ಇಲ್ಲಿ ನೀವು SS ಬ್ರ್ಯಾಕೆಟನ್ನು ಯೂಸ್ ಮಾಡಿ. ಇಲ್ಲ ಅಂತಂದರೆ ಏನು ಕೆಳಗಡೆ ಗ್ರನೇಟ್ ಇರುತ್ತಲ್ಲ, ಗ್ರನೇಟಲ್ಲಿ ಗ್ರೂ ಮಾಡಿಬಿಟ್ಟು ಅದ್ರ ಒಳಗಡೆ ನೀವು ಗ್ಲಾಸನ್ನು ಕುಳಿಸುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ನ ಚಾನಲ್ಗಳನ್ನು ಯೂಸ್ ಮಾಡಿಬಿಟ್ಟು ಅದ್ರ ಒಳಗಡೆ ಗ್ಲಾಸನ್ನು ಫಿಟ್ ಮಾಡುವಂಥದ್ದು ನಾಟ್ ಸೇಫು ಅಲ್ಲ. ಆ್ಯಂಡ್ ನಾಳೆ ದಿನ ಅದು ಆ್ಯಕ್ಚುಲಿ ಯೂಸ್ ಮಾಡಿ 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 ಅಲಗಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು SS ಮಲ್ಟಿ ಬ್ರ್ಯಾಕೆಟ್ಸ್ಗಳನ್ನು ಯೂಸ್ ಮಾಡ್ಬೋದು. ತುಂಬ ಹತ್ತತ್ರ ಮಲ್ಟಿ ಬ್ರ್ಯಾಕೆಟ್ಸ್ಗಳನ್ನು, ಸ್ವಲ್ಪ ದೊಡ್ಡದಾಗಿರೋಂಥ ಬ್ರ್ಯಾಕೆಟ್ಸ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲ ನನ್ನ ರೆಕಮೆಂಡೇಷನ್ ಅಂತಂದರೆ, ಗ್ರಾನೈಟನ್ನು ನೀವು ಇಲ್ಲಿ ಗ್ರೂ ಮಾಡಿ ಅದ್ರ ಒಳಗಡೆನೆ ಇಲ್ಲಿ ಕುಳಿಸುವಂಥದ್ದು ಸೂಪರ್ ಆಗಿರೋ ಮೆಥಡ್ ಅಂತ ಇಲ್ಲಿ ಹೇಳ್ತೀನಿ ವೀಕ್ಷಕರೇ. ಸೊ ಇಷ್ಟೇ ಅಲ್ಲ, ಇನ್ನೂ ತುಂಬ ಪಾಯಿಂಟ್ಸ್ಗಳಿದೆ. ಸೊ ನೆಕ್ಸ್ಟ್ ಬರ್ತವಂಥದ್ದು ಗೋಲ್ಡ್ ಸ್ಟ್ರಿಪ್ಗಳು ತುಂಬ ಕಡೆ ಯೂಸ್ ಆಗುತ್ತೆ. ವಾಲಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಿ ಬೆಡ್ ಇರುತ್ತಲ್ಲ, ಬೆಡ್ದು ಹೆಡ್ರೆಸ್ಟಲ್ಲಿ ಯೂಸ್ ಮಾಡ್ತಾರೆ, ರೂಪಲ್ಲಿ ಯೂಸ್ ಮಾಡ್ತಾರೆ. ತುಂಬ ಕಡೆ ಗೋಲ್ಡ್ ಸ್ಟ್ರಿಪ್ಗಳನ್ನು ಯೂಸ್ ಮಾಡ್ತೀರಾ. ಇಲ್ಲೊಂದು ರೆಕಮೆಂಡೇಷನ್ ಇದೆ, ಗೋಲ್ಡ್ ಸ್ಟ್ರಿಪ್ಗಳನ್ನು ನೀವು T ಗೋಲ್ಡ್ ಸ್ಟ್ರಿಪ್ಗಳನ್ನು ಇಲ್ಲಿ ಯೂಸ್ ಮಾಡಿ. T ಅಂತಂದರೆ ಮೇಲೆ ಹೀಗೊಂದು ಹೋಗಿರುತ್ತೆ, ಕೆಳಗಡೆ ಒಂದು ಹೋಗಿರುತ್ತೆ. ಸೊ ಈ ಕೆಳಗಡೆ ಪಾರ್ಟ್ ಇದೆಲ್ಲ, ಇದು ಗೋಡೆಯ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ವೀಕ್ಷಕರೇ, ಇಂಟಿಗ್ರೇಟೆಡ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಆವಾಗ ಏನಂತಂದರೆ ಇಲ್ಲಿ ಸ್ಟ್ರೆಂತ್ ಬರುತ್ತೆ ವೀಕ್ಷಕರೇ. ಅರ್ಥ ಆಯ್ತಲ್ವ ನಿಮಗೆ? ಸೊ ಸ್ಟ್ರೆಂತ್ ಇರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಅದು ಪೀಲ್ ಅಪ್ ಆಗೋದಿಲ್ಲ. ಅದ್ರ ಬದಲು ನೀವು ಮಾಮೂಲಿ ಸ್ಟಿಕ್ಕರ್ ಥರ ಗೋಲ್ಡ್ ಇದನ್ನು ತಂದುಬಿಟ್ಟು ಹಚ್ಚಿದ್ರಿ ಅಂತಂದರೆ ನಾಳೆ ದಿನ ಅದು ಪೀಲ್ ಅಪ್ ಆಗುತ್ತೆ, ಬೆಂಡ್ ಬರುತ್ತೆ, ಬೇರೆ ಬೇರೆ ಕತೆ ಆಗುತ್ತೆ. ಸೊ ಇದು ಪರ್ಮನೆಂಟ್ ಫಿಕ್ಸ್ ಅಲ್ಲ. ಸೊ ಗೋಲ್ಡ್ ಸ್ಟ್ರಿಪ್ಗಳೇನಿದ್ರು ಕೂಡ ನೀವು ಮೆಟಲ್ದು ತೊಗೊಂಬನ್ನಿ, T ತೊಗೊಂಬನ್ನಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಇದು ಒಂದಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ರೆಸ್ಸಿಂಗ್ ಟೇಬಲ್ ಇನ್ ವಾರ್ಡ್ರೋಬ್ ಒಳಗಡೆ ಐರನ್ ಟೇಬಲ್ ಹಿಂಗೆ ಕವರ್ ಹಿಂಗೆ ತಿರ್ಗಿಬಿಟ್ಟು ಹಿಂಗೆಲ್ಲ ಬರುತ್ತದೆ, ಶಕ್ತಿಮಾನ್ ಒಂದಂಗೆ ಬರುತ್ತೆ. ಬಟ್ ಆದರೆ ಇದರಲ್ಲಿ ಸ್ಟ್ರೆಂತ್ ಇಲ್ಲ ವೀಕ್ಷಕರೇ. ಹೌದು, ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಸ್ಟ್ರೆಂತ್ ಇಲ್ಲ. ನೀವು ಗಟ್ಟಿಯಾಗಿ ಹಾಕೊಂಡು ಹಂಗೆ ಅದಕ್ಕೆ ಐರನ್ ಮಾಡೋದಕ್ಕೆಲ್ಲ ಭಾಳ ಕಷ್ಟ ಅಂತ ಹೇಳ್ಬೋದು. ಸೊ ಇದು
ನಾನ್ ರೆಕಮೆಂಡೆಡ್. ಅಥವಾ ಕ್ವಾಲಿಟಿ ಇರಬೇಕು, ಗಟ್ಟಿ ಇರಬೇಕು, ಬೇಕಾದ್ರಲ್ಲಿ ಜೋತಾಡಿ ಒಂದು ರೌಂಡು ಜೋತಾಡಿದ್ರೂ ಕೂಡ ಏನೂ ಆಗಬಾರ್ದು. ಸೊ ಸ್ವಲ್ಪ ಗಟ್ಟಿಯಾಗಿರುವಂಥ ಪ್ರೆಸ್ ಮಾಡಿದ್ರೂ ತಡೆಯುವಂತಹ ನೀವು ಇಲ್ಲಿ ಪ್ರೆಸ್ಸನ್ನು ಯೂಸ್ ಮಾಡಬೇಕು. ಆ್ಯಂಡ್ ವಾರ್ಡ್ರೋಬಲ್ಲೇ ಅದನ್ನು ಯೂಸ್ ಮಾಡೋದು ಕೂಡ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಕೊತೀನಿ. ವಾರ್ಡ್ರೋಬ್ ಅದು ಮಾಡೋ ತನಕ ಬೇರೆಯವರು ನಿಮ್ಮ ವಾರ್ಡ್ರೋಬನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದರ ಬದಲು ಅದೇ ಥರ ಓಪನಿಂಗ್ ಇರುವಂಥದ್ದು ಗೋಡೆಗೆ ಫಿಟ್ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಕಾಲಮ್ ಬಂದಿರುತ್ತೆ, ಆ ಕಾಲಮ್ಗಳಿಗೆ ಫಿಟ್ ಮಾಡ್ಕೋಬೋದು. ಆ ಜಾಗ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನು ಫಿಟ್ ಮಾಡಿಕೊಂಡು ಯಾವಾಗ ಬೇಕು ಓಪನ್ ಮಾಡುವಂಥದ್ದು, ಐರನ್ ಮಾಡ್ಕೊಳ್ಳುವಂಥದ್ದು, ವಾಪಸ್ ಇಡುವಂಥದ್ದು, ಆ ಥರ ಇರುವಂಥದ್ದು ಬೆಸ್ಟ್ ವೀಕ್ಷಕರೇ. ಸೊ ಅಲ್ಲಿ ಫಿಟ್ ಮಾಡಿದ್ರೂ ಕೂಡ ಆದಷ್ಟು ಸ್ಟ್ರೆಂತ್ ಇರಬೇಕು. ಯಾಕಂತಂದರೆ ನೀವು ಅದನ್ನು ಹೀಗೆ ಲೆವಿಟೇಟ್ ಮಾಡಿದಾಗ ಅದು ಡೆಫಿನೆಟ್ಲಿ ಅಲಗಾಡ್ತಾ ಇರುತ್ತೆ. ಐರನ್ ಮಾಡೋದಾಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಹೈ ಗ್ಲೋಸಿ ಲ್ಯಾಮಿನೇಟ್ಸ್ಗಳು. ತುಂಬಾ ಆ್ಯಕ್ಚುಲಿ ಇದಾಗ್ತಾ ಇದೆ, ಫೇಮಸ್ ಆಗ್ತಾ ಇದೆ, ತುಂಬ ಜನ ರೆಕಮೆಂಡ್ ಕೂಡ ಮಾಡ್ತಾಯಿದ್ದಾರೆ. ಹೈ ಗ್ಲೋಸಿ, ತುಂಬಾ ಗ್ಲೋಸಿ ಇರುತ್ತೆ ವೀಕ್ಷಕರೇ. ಆ್ಯಕ್ರಿಲಿಕ್ಕಲ್ಲಿ ನೀವು ಹೈ ಗ್ಲೋಸಿ ಹೋದರೆ ಬೆಸ್ಟು. ಯಾಕಂತಂದರೆ ಆ್ಯಕ್ರಿಲಿಕ್ ಇರುತ್ತಲ್ಲ ಸ್ಟ್ರಾಂಗ್ ಆಗಿರುತ್ತೆ, 2 mm 3 mm ವರೆಗೆ ಬರುತ್ತೆ. ಅದನ್ನು HDHMR ಮೇಲೆ ಫಿಕ್ಸ್ ಮಾಡಿದಾಗ ಒಂದು ಚೂರು ಅಂಡುಲೇಷನ್ ಬರೋದಿಲ್ಲ, ಫ್ಲ್ಯಾಟ್ ಸರ್ಫೇಸ್ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಲ್ಯಾಮಿನೇಟ್ಸಲ್ಲಿ ನೀವೇನಾದರೂ ಹೈ ಗ್ಲೋಸಿ ಹೋಗ್ತೀರಾ ಅಂತಂದರೆ ಡೆಫಿನೆಟ್ಲಿ ಅದರಲ್ಲಿ ಅಂಡುಲೇಷನ್ಸ್ ಇದ್ದೇ ಇರುತ್ತೆ. ಹೈ ಗ್ಲೋಸಿ ಕೂಡ ಹಾಕಿದ್ರೆ ಇರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ. ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು ನಾರ್ಮಲ್ ಗ್ಲೋಸಿ, ಲೈಟ್ ಗ್ಲೋಸಿ ಅಥವಾ ಮ್ಯಾಟ್ ಫಿನಿಷ್ನ ಲ್ಯಾಮಿನೇಟ್ಸ್ಗಳು ಸೂಪರ್ ಅಂತ ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಲ್ಯಾಂಟೆಡ್ ಚಿಮ್ನಿ. ಹಿಂಗಿರುತ್ತೆ, ಹಿಂಗೆ ಓಪನ್ ಆಗುತ್ತೆ, ಹಿಂಗೆ ಕ್ಲೋಸ್ ಆಗುತ್ತೆ. ಓಕೆ, ತುಂಬ ನಾನೇ ತೋರಿಸಿದ್ದೀನಿ ತುಂಬ ಕೂಡ. ಸೊ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ವೀಕ್ಷಕರೇ, ಇಲ್ಲಿ ನಿಮ್ಮ ಚಿಮಣಿ ಹಾಕಿದ್ರಿ, ನೀವು ಒಂದು ಏನು ಸ್ಟವ್ನ ಪ್ಲೇಸ್ಮೆಂಟ್ ಓಕೆ ಸರಿ ಮಾಡಿಲ್ಲ, ನೀವು ಸ್ವಲ್ಪ ಸೈಡಿಗೆ ಹಾಕಿದ್ರಿ, ಈ ಕಡೆ ಹಾಕಿದ್ರಿ ಅಂತಂದರೆ ಟೋಟಲ್ ವೇಸ್ಟ್. ಹೌದು ವೀಕ್ಷಕರೇ, ನೀವು ಅಲ್ಲಿ ಪಾತ್ರೆ ಇಟ್ಟಾಗ ಆ ಸ್ಲ್ಯಾಂಟ್ ಚಿಮ್ನಿ ಕರೆಕ್ಟಾಗಿ ಅದ್ರ ಒಳಗಡೆಯ ಫಾಗನ್ನು ಕರೆಕ್ಟಾಗಿ ಎಳ್ಕೊಳ್ಳೋದಿಲ್ಲ. ಆಲ್ಮೋಸ್ಟ್ ಒಂದು 60% ಹೇಳ್ಕೊಬೋದು. ಇನ್ನು 30-40% ಅಂತೂ ನಿಮ್ಮ ಹೊರಗಡೆನೇ ಬರ್ತಾ ಇರುತ್ತೆ ಹೊಗೆ ಅಂತ ಹೇಳ್ಬೋದು. ಸೊ ಟೋಟಲ್ ವೇಸ್ಟ್ ಅಂತ ಅನ್ಕೊತೀನಿ. ಆದರೂ ಇನ್ನು ಸ್ಲ್ಯಾಂಟ್ ಓಪನ್ ಆಗುತ್ತಲ್ಲ ಅದರ ಒಳಗಡೆ ಇರಬೇಕು, ಸೆಂಟರಲ್ಲಿ ಇರಬೇಕು. ಆ ಪರ್ಫೆಕ್ಟ್ ಪೊಸಿಷನಲ್ಲಿ ಇದ್ದರೆ ಮಾತ್ರ ಇಲ್ಲಿ ಸ್ಲ್ಯಾಂಟ್ ಚಿಮ್ನಿಗಳು ಓಪನ್ ಆಗುತ್ತೆ. ಅದ್ರ ಬದಲು ಕಾಮನ್ ಆಗಿರೋಂಥ ಕರು ಚಿಮ್ನಿನ ಹಾಕೊಂಡ್ಬಿಟ್ರೆ, ದೊಡ್ಡದಾಗಿರೋಂಥದ್ದು ಹಾಕೊಂಡ್ಬಿಟ್ರೆ ಆರಾಮಾಗಿ ಎಷ್ಟೇ ಹೊಗೆ ಬಂದರೂ ಕೂಡ ಅದನ್ನು ಹೇಳ್ಕೊಳುತ್ತೆ ವೀಕ್ಷಕರೇ. ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಹಾಕಿದ್ರೆ ನಿಜವಾಗ್ಲೂ ಇಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡೆಮೋರು ಡಿಸೈನ್ ವಾಶ್ ಬೇಸಿನ್ಸ್ಗಳು. ಈ ಡೆಮೋರು ಡಿಸೈನ್ ವಾಶ್ ಬೇಸಿನ್ಸ್ಗಳು ಎಷ್ಟು ಫಾಸ್ಟಾಗಿ ಬಂತು ಅಷ್ಟೇ ಫಾಸ್ಟಾಗಿ ವಾಪಸ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಕಾರಣ ಏನಂತಂದರೆ ಡೆಮೋರು ಡಿಸೈನಲ್ಲಿ ಒಳಗಡೆ ನಿಮಗೆ ಇದನ್ನು ಟ್ಯಾಪನ್ನು ಫಿಟ್ ಮಾಡೋದು ಕಷ್ಟ, ನಾಳೆ ದಿನ ಲೀಕೇಜ್ ಬಂದರೆ ಅದನ್ನು ರಿಪೇರ್ ಮಾಡೋದು ಕಷ್ಟ, ರಿಮೂವ್ ಮಾಡೋದು ಕೂಡ ಕಷ್ಟ. ಮೇಂಟೆನೆನ್ಸ್ ಈಸ್ ಹಾರಿಬಲ್ ಅಂತ ಹೇಳ್ಬೋದು. ಸೊ ಆದ್ದರಿಂದ ಡೆಮೋರು ಡಿಸೈನ್ ಫೇಲ್ ಆಗ್ತಾಯಿದೆ. ಇವಾಗ ಹೋಗ್ಬಿಟ್ಟು ಯಾರಾದರೂ ಡೆಮೋರು ಡಿಸೈನ್ಸ್ ತೊಗೊತಾ ಇದ್ದರೆ ನಾನು ಅವರಿಗೆ ಹೇಳ್ತೀನಿ, ನೋ ತಗೋಬೇಡಿ, ಕ್ಯಾನ್ಸಲ್ ಮಾಡಿಬಿಡಿ. ಮಾಮೂಲಿ ಪೆಡೆಸ್ಟ್ರಿಯಲ್ ಇರುವಂಥದ್ದು, ಕಾಮನ್ ಆಗಿರುವಂಥದ್ದು, ಓಪನೇಬಲ್ ಇರುವಂಥದ್ದು ಆ ಥರದ್ದು ಯಾವುದಾದ್ರೂ ಇಲ್ಲಿ ತೊಗೋಬೋದು ವೀಕ್ಷಕರೇ. ತುಂಬ ಚೆನ್ನಾಗಿ ಅನ್ಕೊತೀನಿ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ರೌಂಡ್ ಲಾಕ್ಗಳು, ನಾಬ್ ಲಾಕ್ ಅಂತಲೂ ಕೂಡ ಕರೀತಾರೆ. ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ತಿರ್ಸ್ಬಿಟ್ಟು ಹಿಂಗೆ ಓಪನ್ ಮಾಡ್ತೀವಲ್ವ. ಸೊ ಮುಂಚೆಯಿಂದ ಇದೆ ಆ್ಯಕ್ಚುಲಿ. ಆದರೆ ಎಸ್ಪೆಷಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ತುಂಬ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಈ ಥರ ಲಾಕ್ ಮಾಡೋರು ರೌಂಡ್ ನಾಬ್ ಲಾಕ್ ಅಂತ ಕರೀತಾರೆ ಇದನ್ನು. ಅದು ಹ್ಯಾಂಡಲ್ಲು ಬಂತು, ಲಾಕು ಬಂತು, ಎಲ್ಲ ಅದರಲ್ಲೇ ಬಂದುಬಿಡ್ತು. ಸೊ ಇದನ್ನು ದೊಡ್ಡ ಕಂಪ್ನಿಗಳು ಮಾಡ್ತಾ ಇರ್ತಾರೆ. ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ. ಜಸ್ಟ್ ನಿಮ್ಮದು ಆಲ್ಡ್ರಾಪ್ ಲಾಕ್ ಬರುತ್ತಲ್ವ, ಈ ರೀತಿ ಲಾಕ್ ಬರುತ್ತಲ್ವ, ಹ್ಯಾಂಡಲ್ ಲಾಕ್ ಬರುತ್ತಲ್ವ, ಅದನ್ನು ಯೂಸ್ ಮಾಡಿ. ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ರೌಂಡ್ ಲಾಕ್ಗಳು ನಿಮಗೆ ಆಲ್ಮೋಸ್ಟ್ ನನ್ನ ಪ್ರಕಾರ 1 year ಬರ್ಬೋದು ವೀಕ್ಷಕರೇ, ಜಸ್ಟ್ 1 year ಅಷ್ಟೇ. ರೇಟ್ ಬೇರೆ ಕ್ರೇಜಿ ಕಾಸ್ಟ್ಲಿ ಇರುತ್ತೆ, ಅದು ಆ್ಯಂಟಿಕ್ ಹೋದ್ರೂ ಇನ್ನೂ ಡಬಲ್ ರೇಟ್ ಇರುತ್ತೆ. ಆದರೆ ರೌಂಡ್ ನಾಬ್ ಲಾಕ್ಗಳು ಟೋಟಲ್ ವೇಸ್ಟ್. ಹೌದು, ಇವತ್ತೆಲ್ಲ ನಾಳೆ ಇದ್ದರೆ ನೀವು ಅದನ್ನು ಬಿಸಾಕೆ ಆಗ್ತೀರ. ಅವಾಗೇನಾಗುತ್ತೆ ಗೊತ್ತಾ, ಡೋರಲ್ಲಿ ಹೋಲ್ ಕೂಡ ಮಾಡಿರ್ತೀರ, ಅಷ್ಟು ದೊಡ್ಡ ಹೋಲ್ ಮಾಡಿರ್ತೀರ, ಆ ಹೋಲು ಕೂಡ ವಿಸಿಬಲ್ ಆಗ್ತಾ ಇರುತ್ತೆ. ಇಟ್ಸ್ ಅ ಟೋಟಲ್ ಮೆಶ್ ಅಂತ ಹೇಳ್ಬೋದು. ನೀವು ಯೋಚನೆ ಮಾಡ್ತಿದ್ದೀವಿ ಏನು ಮಾಡೋದು ಗುರು ಇದಕ್ಕೆ ಅಂತ. ಸೊ ಇವೆಲ್ಲ ಯೋಚನೆ ಬೇಡ ಅಂತಂದರೆ ಅದನ್ನು ಬಿಟ್ಟಾಕಿ. ಮಾಮೂಲಿ ಹ್ಯಾಂಡಲ್ ಬರುತ್ತೆ ಗೊತ್ತಾ, ಈ ಥರ ಟ್ವಿಸ್ಟ್ ಮಾಡ್ತೀವಲ್ಲ ಅದನ್ನು ಹಾಕಿ. ಇಲ್ಲ ಯಾವುದೂ ಬೇಕಾಗಿಲ್ಲ, ಜಸ್ಟ್ ಒಂದು ಒಳಗಡೆಯಿಂದ ಇದು ಟವರ್ ಬೋಲ್ಟು, ಹೊರಗಡೆಯಿಂದ ಆಲ್ ಡ್ರಾಪ್, ಚೆನ್ನಾಗಿರೋದು ಒಂದು ಆಲ್ ಡ್ರಾಪ್ ಹಾಕಿಬಿಟ್ರೆ ದ್ಯಾಟ್ಸ್ ಇನಫ್. ಓಕೆನಾ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು LED ಶ್ಯಾಂಡಿಲಿಯರ್ಗಳು. ಇಲ್ಲಿ LED ಶ್ಯಾಂಡಿಲಿಯರ್ ಹಾಕಬೇಡಿ ಅಂತ ಹೇಳ್ತಲ್ಲ, ದಯವಿಟ್ಟು ಕ್ವಾಲಿಟಿ ಆಗಿರುವಂಥ LED ಶ್ಯಾಂಡಿಲಿಯರ್ಸ್ಗೆ ಹೋಗಿ. ಯಾಕಂತಂದರೆ ಏನಾಗ್ತದೆ ಅಂತಂದರೆ ಹೊರಗಡೆ ಕೆಲವೊಂದು ಇಲ್ಲಿ ಟ್ರಾನ್ಸ್ಫಾರ್ಮರ್ TC ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ TCಗಳೆಲ್ಲ ಬರ್ತಾ ಇರ್ತವೆ. ಇದು ತುಂಬಾ ಹೋಗ್ತಾ ಇರುತ್ತೆ ವೀಕ್ಷಕರೇ. ನಿಮಗೆ ಮೇಂಟೆನೆನ್ಸ್ ಮಾಡಿ ತಲೆ ಕೆಟ್ಟೋಗ್ತಾ ಇರುತ್ತೆ. ಯಾಕಾದರೂ ಇದನ್ನು ಹಾಕೋದು, ಇಷ್ಟು ದೊಡ್ಡ ಶ್ಯಾಂಡಿಲಿಯರನ್ನು ಇಳಿಸೋದು ಹೇಗೆ, ಅದರೊಳಗಡೆ ಮೇಂಟೆನೆನ್ಸ್ ಮಾಡೋದು ಹೇಗೆ, ಅದರೊಳಗಡೆ ಹೋಗಿ ಆ ಫ್ಯೂಸನ್ನೆಲ್ಲ TCನ ತೆಗೆಯೋದು ಹೇಗೆ ಅನ್ನೋದು ತುಂಬಾ ತಲೆ ಬಿಸಿ. ಸೊ ಆದ್ದರಿಂದ LED ಶ್ಯಾಂಡಿಲಿಯರ್ಸ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ರೆ ಅವರು ಆಲ್ಮೋಸ್ಟ್
ಚಿಕ್ಕದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಾಗರು ಮ್ಯಾಸಿವ್ ಆಗಿರಬೇಕು ಅಂತಂತಂದರೆ ನೀವು ಕ್ವಾಲಿಟಿ ಆಗಿರುವಂಥ ಟಾಪ್ ನಾಚ್ ಆಗಿರುವಂಥದ್ದು ಬೇಕಾದರೆ ಒಂದು 10,000 ರೂಪಾಯಿ ಜಾಸ್ತಿ ಹೋದ್ರೂ ಕೂಡ ನೀವು ಇಲ್ಲಿ ಕ್ವಾಲಿಟಿ ಆಗಿರುವಂಥ ಶ್ಯಾಂಡಿಲಿಯರ್ಗಳನ್ನು LED ಶ್ಯಾಂಡಿಲಿಯರ್ಗಳನ್ನು ದೊಡ್ಡದು ಯೂಸ್ ಮಾಡಬೇಕಾಗತ್ತೆ. ಚಿಕ್ಕದು ಮಾಡ್ತಾಯಿದ್ರೆ ಬೆಸ್ಟು. ಆದರೂ ಕೂಡ ಇಲ್ಲಿ ಒಂದು ಎಕ್ಸ್ಟ್ರಾ TC ತಂದಿಟ್ಕೊಂಡ್ರೆ ನೀವೇ ಅದನ್ನು ತೆಗೆದುಬಿಟ್ಟು TC ಚೇಂಜ್ ಮಾಡಿಬಿಟ್ಟು ಅದನ್ನು ಯೂಸು ಮಾಡ್ಬೋದು ವೀಕ್ಷಕರೇ. ಫೈನಲ್ ಆಗಿ ಬರ್ತಾ ಇರೋಂಥದ್ದು ಕ್ಲಾಸಿಕ್ ವುಡನ್ ವಿಂಡೋಸ್ಗಳು. ಯಾವುದೇ ಇರಲಿ, ಅದು ಟೀಕ್ ವುಡ್ ಇರಲಿ, ಸಾಲ್ ವುಡ್ ಇರಲಿ, ಎನಿಥಿಂಗ್. ಓಕೆ, ನಾನ್ ರೆಕಮೆಂಡೆಡ್. ಇದು ಕೂಡ ಅಷ್ಟೇ ನಿಮಗೆ ಹೆಡ್ಡೇಕ್ ಕೊಡುವಂಥ ಥಿಂಗ್. ಯಾಕಂತಂದರೆ ಇದು ಎಸ್ಪೆಷಲಿ ವಿಂಟರಲ್ಲಿ, ಸಮ್ಮರಲ್ಲಿ, ಓಕೆ, ಸಮ್ಟೈಮ್ಸ್ ಇದು ಮೋಸ್ಟ್ ಆಫ್ ದ ಟೈಮ್ಸ್ ಇದು ತನ್ನ ಬ್ರ್ಯಾಕೆಟ್ ಒಳಗಡೆ ಕೂತ್ಕೊಳ್ಳೋದಿಲ್ಲ. ನೀವೇನು ಅದನ್ನು ಆ್ಯಂಕರ್ ಬೋಲ್ಟನ್ನು ಹಾಕಿರ್ತೀರಲ್ವ, ಅದರಲ್ಲಿ 2ರಲ್ಲಿ ಒಂದು ಆ್ಯಂಕರ್ ಬೋಲ್ಟ್ ಯೂಸ್ ಆಗೋದಿಲ್ಲ. ಸಮ್ಟೈಮ್ಸ್ 2 ಆ್ಯಂಕರ್ ಬೋಲ್ಟ್ ಇಲ್ಲಿ ಯೂಸ್ ಆಗೋದಿಲ್ಲ. ಆವಾಗ ನಿಮ್ಮ ಕಾರ್ಪೆಂಟರ್ ಬರಲೇಬೇಕು. ಅದರ ಆ್ಯಂಕರ್ ಬೋಲ್ಟ್ನ ಪೊಸಿಷಿಂಗನ್ನು ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲೇ ನೀವೇ ಲೈಟಾಗಿ ಕಾರ್ಪೆಂಟ್ರಿ ಕಲ್ತ್ಕೊಂಡ್ಬಿಟ್ಟು ಆವಾಗ ಅದರ ಆ್ಯಂಕರ್ ಬೋಲ್ಟ್ನ ಪೊಸಿಷನಿಂಗನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇನ್ನು ಫಾಸ್ಟ್ ಫಾರ್ವರ್ಡ್ 10 ವರ್ಷ ಆಗ್ತಿದ್ದಂಗೆ ಲೈಟಾಗಿ ಗ್ಯಾಪ್ಗಳು ಕೂಡ ಇಲ್ಲಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಸೊ ಇದರಿಂದ ಮಳೆ ನೀರು ಬರುವಂಥದ್ದು, ಸೊಳ್ಳೆಗಳು ಬರುವಂಥದ್ದು, ತುಂಬಾ ಹೆಡ್ಡೇಕ್ ಇರುವಂತಹ ಒಂದು ಥಿಂಗ್ ಅಂದರೆ ಅದು ವುಡನ್ ವಿಂಡೋಸ್. ದಯವಿಟ್ಟು ವುಡನ್ ವಿಂಡೋಸ್ ಅವಾಯ್ಡ್ ಮಾಡೋದಿದ್ರೆ ಅವಾಯ್ಡ್ ಮಾಡಿ. UPVC ವಿಂಡೋಸ್ಗಳನ್ನು ಹಾಕಿಸಿ ವೀಕ್ಷಕರೇ. ಸೊ UPVC ವಿಂಡೋಸ್ಗಳ ಮೇಲೆ ವಿಡಿಯೋಸ್ ತೊಗೊಂಬರ್ತೀನಿ. UPVC ವಿಂಡೋಸು ಯಾವ್ದು ಚೆನ್ನಾಗಿರುತ್ತೆ, ಯಾವುದನ್ನು ಬೈ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.